ಇಲ್ಲಿನ ಶಕ್ತಿ ಯಾರು ಒಂದು ಇಲ್ಲಿ ಕೆಲಸ ಇಲ್ದವರು ನೆನೆಸ್ಕೊಂಡು ಅರಕೆ ಮಾಡ್ಕೊಂತಾರೆ ಅವ್ರಿಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಸ್ನೇಹಿತರೆ, ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಾಲಯ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಶ್ರೀ ಶಾಂತಿ ಗಣಪ ದೇವಸ್ಥಾನ. ವೀಕ್ಷಕರೇ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 330 ಕೋಟಿ ದೇವರುಗಳಿದ್ದಾರೆ. ಇಂತಹ 330 ಕೋಟಿ ದೇವರುಗಳಲ್ಲಿ ಪ್ರಥಮವಾಗಿ ಪೂಜೆ ಮಾಡಿಸಿಕೊಳ್ಳುವ ಏಕೈಕ ದೈವ ಶ್ರೀ ಶಾಂತಿ ಗಣಪ. ವಿಘ್ನ ವಿನಾಯಕ, ಗಜಾನನ, ಕರಿಮುಖ, ಗಣೇಶ, ಗಣಪತಿ ಹೀಗೆ ಹಲವಾರು ಹೆಸರುಗಳಲ್ಲಿ ಪೂಜೆ ಮಾಡಿಸಿಕೊಳ್ಳುವ ಏಕೈಕ ದೈವ ಶ್ರೀ ಗಣಪ. ಈ ದೇವಾಲಯದಲ್ಲಿ ಒಂದು ಚಮತ್ಕಾರವೇ ನಡೆಯುತ್ತಿದೆ. ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ಅದೆಂಥದ್ದೇ ನೋವುಗಳಾಗಲಿ ತೊಂದರೆಗಳಾಗಲಿ ಇದ್ದರೆ ಕ್ಷಣ ಮಾತ್ರದಲ್ಲಿ ದೂರವಾಗುವುದಂತೂ ಖಚಿತ. ಅದೆಷ್ಟೋ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ವಿಫಲವಾಗುತ್ತಿರುವ ಭಕ್ತರುಗಳಿಗೆ ಅದೆಂಥದ್ದೇ ಕಷ್ಟದ ಕೆಲಸಗಳಾಗಲಿ ಕ್ಷಣ ಮಾತ್ರದಲ್ಲಿ ದೂರ ಮಾಡಿ ಸುಖ ಜೀವನ ನಡೆಸುವ ಶಕ್ತಿ ನೀಡುತ್ತಿದ್ದಾನೆ ಶ್ರೀ ಶಾಂತಿ ಗಣಪ. ಜಮೀನಿನ ಸಮಸ್ಯೆಯಾಗಲಿ, ದಾಂಪತ್ಯ ಜೀವನದಲ್ಲಿ ಕಲಹವಾಗಲಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆಯಾಗಲಿ, ಯಾವುದೇ ಕಷ್ಟಗಳಾದರೂ ಸರಿಯೇ ಈ ಶಾಂತಿ ಗಣಪನ ಸನ್ನಿಧಿಯಲ್ಲಿ ಭೇಟಿ ನೀಡಿದರೆ ಸಾಕು. ಕರವನ್ನು ಮುಗಿದು ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು, ಶ್ರೀ ಶಾಂತಿ ಗಣಪ ತೊಂದರೆಗಳನ್ನು ದೂರ ಮಾಡುತ್ತಾರೆ. ಕಣ್ಮುಚ್ಚಿ 1 ನಿಮಿಷ ಈ ದೇವಾಲಯದಲ್ಲಿ ಧ್ಯಾನ ಮಾಡಿದರೆ ಸಾಕು, ಮನಸ್ಸಿಗೆ ಅದೆಂಥದ್ದೋ ಉಲ್ಲಾಸ. ಸ್ನೇಹಿತರೆ, ಶ್ರೀ ಶಾಂತಿ ಗಣಪ ಮಾಡುತ್ತಿರುವ ಚಮತ್ಕಾರಗಳು ಹಲವಾರು. ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು ನೋವುಗಳನ್ನು ದೂರ ಮಾಡಿ ಶಾಂತಿಯಿಂದ ಜೀವನ ನಡೆಸುವ ಅನುಗ್ರಹ ಪಡೆದುಕೊಳ್ಳಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಶ್ರೀ ಸತ್ಯಶಾಂತಿ ಗಣಪತಿ ದೇವಸ್ಥಾನ ನಂಬರ್ 17 ಸರಸ್ವತಿಪುರ ಮುಖ್ಯ ರಸ್ತೆ, ನಂದಿನಿ ಬಡಾವಣೆ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಭಾಳ ಒಂದು ಸತ್ಯವಾದಂಥ ಗಣಪತಿ ದೇವಸ್ಥಾನ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಬಲಮುರಿ ಎಡಮುರಿ ಎರಡೂ ಇರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಒಂದು ಕುಂದು ಕೊರತೆ ಇರಲಿ, ಒಂದು ಕೆಲಸ ಕಾರ್ಯಗಳು ಏನೇ ನಡೆದೇ ಇದ್ದರೂ ಸಹ ಈ ಒಂದು ಪರಮಾತ್ಮನಲ್ಲಿ ನೆನೆಸ್ಕೊಂಡರೆ, ಆತನಿಗೆ ಗರಿಕೆಯನ್ನು ಸಲ್ಲಿಸಿದರೆ ಇಲ್ಲಿ ಎಲ್ಲ ಸಹ ಅವ್ರ ಬೇಡಿಕೆಯನ್ನು ಈಡೇರಿಸುತ್ತೆ. ಉದಾಹರಣೆಗೆ ಕೆಲವರು ಮಕ್ಕಳಾಗದಿದ್ದವರು ಸಹ ಬಂದು ಇಲ್ಲಿ ಹರಕೆಯನ್ನು ಹೊತ್ತಿದ್ದಾರೆ, ಅವ್ರಿಗೂ ಸಹ ಮಕ್ಕಳ ಬಗ್ಗೆ ಪ್ರಾರ್ಥನೆ ಆಗಿದೆ. ಹಾಗೆ ಹಲವಾರು ಜನ ವಿದ್ಯಾಭ್ಯಾಸ ಮಾಡುವವರು ಸಹ ಇಲ್ಲಿ ಅಕ್ಷರ ವಿದ್ಯಾಭ್ಯಾಸವೂ ಸಹ ನಡೀತದೆ. ಅದಾಗೆ ಈ ಒಂದು ಕ್ಷೇತ್ರ 1982ರಲ್ಲಿ ಇದು ಆ್ಯಕ್ಚುಲಿ ಸ್ಥಾಪನೆ ಆಗಿದ್ದು. ಅಂದಿನಿಂದ ಇಂದಿನವರೆಗೂ ಎಲ್ಲರೂ ಸೇರಿ, ಈ ಗ್ರಾಮದ ಬಡಾವಣೆಯವರೆಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ಭಾಳ ವಿಜೃಂಭಣೆಯಿಂದ ಒಂದು ಶಕ್ತಿಯುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಏನಪ್ಪ ಅಂದರೆ ಈ ಬಲಮುರಿ ಎಡಮುರಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ನಾನು ತಿಳಿದಂಗೆ ಕೇವಲ 1-2 ಸಹ ಇರಬಹುದು. ಅದರಲ್ಲಿ ನಮ್ಮದು ಇದು ಮೊದಲೇದ ಅನಿಸುತ್ತೆ ನಾವು ತಿಳಿದಂಗೆ. ಹಾಗಾಗಿ ಈ ಒಂದು ಕ್ಷೇತ್ರದ ಒಂದು ವಿಭಿನ್ನವಾಗಿ ನಾವು ಪ್ರತಿ ವರ್ಷವೂ ಸಹ ಒಂದು ಗಣಪತಿ ಸ್ಥಾಪನೆ ಮಾಡಿ ಗಣಪತಿ ಉತ್ಸವ ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೋ. ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಈ 2-3 ವರ್ಷದಿಂದ ನಾವು ಒಂದು ಸ್ವಲ್ಪ ಸಾಧಾರಣವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೂ ಸಹ ಈ ವರ್ಷ
ಒಂದು ವಿಶೇಷದಿಂದ ಮತ್ತೆ ಅದನ್ನು ಚಾಲು ಮಾಡಿಕೊಂಡು ಹೊರಟಿದ್ದೀವಿ. ಈ ಬಡಾವಣೆ ಗ್ರಾಮಸ್ಥರ ಸಹಕಾರದಿಂದ ಇದೆಲ್ಲ ನಡ್ಕೊಂಡು ಹೋಗ್ತೈತೆ. ಹಾಗೆ ಈ ದೇವಸ್ಥಾನ ಸಹ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಹಳೆಯದಾಗಿತ್ತು, ಈಗ ಹೊಸದಾಗಿ ಒಂದು ಪ್ರಾರಂಭ ಮಾಡಿದ್ದೇವೆ. ಈಗ ಎಲ್ಲ ಪೂರ್ತಿ ಕಲ್ಲು ಕಟ್ಟಡದಲ್ಲಿ ಬರ್ತಕ್ಕಂಥ ಒಂದು ಈ ದೇವಸ್ಥಾನ ಇನ್ನೂ ಭಾಳ ವಿಭಿನ್ನವಾಗಿ ಈ ಕ್ಷೇತ್ರದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಮಟ್ಟದಲ್ಲಿ ಇದೆ ಈ ಒಂದು ದೇವಸ್ಥಾನ. ಇದಕ್ಕೆಲ್ಲ ಸಂಪೂರ್ಣ ನಮ್ಮ ಗ್ರಾಮಸ್ಥರೇ ಮುಖ್ಯ ಕಾರಣಕರ್ತರು. ಹಾಗೆ ಇಲ್ಲಿನ ಶಕ್ತಿ ಯಾರು ಒಂದು ಇಲ್ಲಿ ಕೆಲಸ ಇಲ್ಲದವರು ನೆನೆಸ್ಕೊಂಡು ಅರಕೆ ಮಾಡ್ಕೊಳ್ತಾರೆ ಅವ್ರಿಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಇದೆಲ್ಲ ನಾವು ಯಾಕಂದರೆ ಸುಮಾರು ಜನ ಬಂದು ಹೇಳ್ತಾ ಇದ್ದಾರೆ, ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಒಂದು ಶಕ್ತಿ ಇರೋದಕ್ಕೆ ಈ ಒಂದು ದೇವಸ್ಥಾನ ಸಹ ಅದ್ಭುತವಾಗಿ ವಿಜೃಂಭಣೆಯಾಗಿ ನೆರವೇರಿಸ್ಕೊಂಡು ಬರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾನು ಒಬ್ಬ ಈ ಸಂಘದ ದೇವಸ್ಥಾನ ಟ್ರಸ್ಟಿ ಆಗಿದ್ದೀನಿ, ವಿ ಮಂಜುನಾಥ್ ಅಂತ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಸತ್ಯಶಾಂತಿ ಗಣಪತಿ ದೇವಸ್ಥಾನ ಅಂತ ಹೆಸರಿದಕ್ಕೆ. ಇಲ್ಲಿ ಸತ್ಯ ಮತ್ತು ಶಾಂತಿ ಎರಡೂ ಇದೆ. ಯಾರೇ ಸತ್ಯನ ತಿಳ್ಕೊಂಬರ್ತಾರೋ, ಸತ್ಯನ ಹುಡ್ಕೊಂಬರ್ತಾರೋ ಇಲ್ಲಿ ನಡೆಯುತ್ತೆ. ಮತ್ತು ಶಾಂತಿ ಬೇಕು ಅನ್ನೋರು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಆ ಶಾಂತಿನೂ ಸಿಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಾ, 2 ಗಣಪತಿ ಇದೆ, ಒಂದು ಬಲಮುರಿ ಒಂದು ಎಡಮುರಿ. ಅದು ಚಿಕ್ಕ ಗಣಪತಿ ಇದೆಯಲ್ಲ, ನಮ್ಮ ಚಿಕ್ಕ ಗಣಪತಿ ಕಾಣಿಸ್ತಾ ಇದೆ. ಅದು ಯಾರೇ ಬಂದು ಏನೇ ಕೇಳಿದ್ರು ಕುಂದುಕೊರತೆಗಳನ್ನ ಈಡೇರಿಸಿ ಅವರು ಮುಂದೆ ಒಂದು ತಿಂಗಳು ಕೆಲಸ ಸಿಗಬೇಕು ಅಂದಾಗ ಅವ್ರಿಗೆ ಕೆಲಸ ಸಿಗಲಿಲ್ಲ ಅಂದಾಗ, ಕೆಲಸ ಸಿಕ್ಕಿದ ತಕ್ಷಣ ಮೊದಲನೇ ಸಂಬಳ ನಮ್ಮ ಉಂಡಿಗೆ ಬಿದ್ದಿರುತ್ತೆ, ಅದು ಕಟ್ಟೆ ಬಿದ್ದಿರುತ್ತೆ. ಅವರು ಅಷ್ಟ ಒಂದು ಬಹಳ ವಿಶೇಷವಾದ ಆ ಒಂದು ಶಕ್ತಿ ಇರ್ತಕ್ಕಂಥ ಚಿಕ್ಕ ಗಣಪತಿ. ದೊಡ್ಡ ಗಣಪತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಆ ಶಕ್ತಿ ಇರುವಂಥ ಶಕ್ತಿ ಕೇಂದ್ರ ಇದು. ಇದರಲ್ಲಿ ಏನಾಗಿದೆ ಅಂದರೆ, ಈಗ ನಾವು ದೇವಸ್ಥಾನ ಕಟ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಇದು ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಬಂದು ಬರೀ ಭಕ್ತಾದಿಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸತ್ಯಶಾಂತಿ ಗಣಪತಿ ಮತ್ತು ಎಡಮುರಿ ಬಲಮುರಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವನ್ ಮೀನಿಂಗ್ ಕೂಡ ಗೊತ್ತಿಲ್ಲ ಕೆಲವರಿಗೆ. ಎಡಮುರಿ ಅಂದ್ರೇನು, ಬಲಮುರಿ ಅಂದ್ರೇನು ಬಂದು ಪ್ರೀತಿ ಪ್ರಸಾದ ತಗೊಳ್ತಾರೆ. ನಮ್ಮ ಟ್ರಸ್ಟಿಗಳಿದಾರಲ್ಲ, ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು. ಮುಂದಕ್ಕೆ ಇಡೀ ಬೆಂಗಳೂರಿನಲ್ಲೇ ಅತ್ಯಂತ ದೇವಸ್ಥಾನ ಅಂದರೆ ನಂದಿನಿ ಲೇಔಟಲ್ಲಿ ಸರಸ್ವತಿಪುರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಒಂದು ವಿಸಿಟಿಂಗ್ ಪ್ಲೇಸ್ ಆಗುತ್ತೆ. ಖಂಡಿತ ನಮ್ಮ ಹಿಂದುಗಡೆ ಒಂದು ಧ್ಯಾನ ಮಂದಿರ ಕಟ್ತಾ ಇದ್ದೀವಿ. ಯಾರೇ ವಯಸ್ಸಾದವ್ರು ಬರ್ಬೋದು, ಚಿಕ್ಕವ್ರು ಇರ್ಬೋದು, ಧ್ಯಾನವನ್ನು ಕೂಡ ಮಾಡೋವಂಥ ಒಂದು ಜಾಗ ಮಾಡಿದ್ದೀವಿ. ದಯವಿಟ್ಟು ಯಾರೇ ಮುಂದಕ್ಕೆ ಬಂದು ಭಕ್ತಾದಿಗಳು ಬಂದು ಸರ್ವಕ್ಕೆ ಈಗ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈಗಲೂ ಕೂಡ ಇವತ್ತಿನ ಬೆಳಗ್ಗೆ ಅನ್ನದಾನ ನಡೀತು, ಅನ್ನಪ್ರಸಾದ. 2,000 ಜನ ಊಟ ಮಾಡಿದ್ದಾರೆ. 2,000. ಈಗ ನಮ್ಮ ದೇವಸ್ಥಾನದಿಂದ ವತಿಯಿಂದ ಒಂದು ವಿಜೃಂಭಣೆ ಮೆರವಣಿಗೆ ನಡೆಯುತ್ತೆ. ಈಗಲೂ ಕೂಡ ಲಾಡು ಪ್ರಸಾದ, ಸುವಾಸನೆ ಅಂತ ಹೇಳ್ತೀವಿ, ಆ ಲಾಡು ಪ್ರಸಾದ ಕೊಡ್ತಾಯಿದ್ವಿ. ಯಾರಿಗೂ ಮಿಸ್ ಮಾಡಿಲ್ಲ, ಪ್ರತಿಯೊಬ್ಬರು ಬಂದು ಹೋಗ್ತಾ ಇದ್ದಾರೆ. ಇಷ್ಟು ದೇವಸ್ಥಾನ ಹಳೇದಾಗಿದ್ದರೂ ಕೂಡ, ದೇವಸ್ಥಾನ ಕಟ್ಟಡ ನಿರ್ಮಾಣ ಆಗ್ತಿದ್ರೆ ಕೂಡ ಜನ ಬಂದು ಪ್ರೀತಿಯಿಂದ ಮಾತಾಡಿಸಿ ಜನಗಳನ್ನ ದರ್ಶನ ಮಾಡಿಕೊಂಡು, ನಮ್ಮ ಚಿಕ್ಕ ಗಣಪತಿ ಇದೆಯಲ್ಲ, ಇದು ನಾನು ಸಾಕ್ಷಾತ್ಕಾರ ನನ್ನ ಕಡೆಯಿಂದನೂ ಆಗಿದೆ. ಇದು ನಾನು ಒಬ್ಬ ಎಕ್ಸಾಂಪಲ್ಲು. ನನ್ನ ಮಗಳಿಗೆ ಮದುವೆ ಆಗಬೇಕಾಯ್ತು, ನಾನು ಇದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ ಕೇಳ್ಕೊಂಡಾಗ ಇವತ್ತು ನನ್ನ ಮಗಳಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಇದು ಸಾಕ್ಷಿಯಾಗಿ ನೋಡಿ. ಅದು ಚಿಕ್ಕ ಗಣಪತಿ ಇದ್ದಾರಲ್ಲ, ಅವರು ಈಗ ದೊಡ್ಡವರು ಇದು, ಅವ್ರ ಜೊತೆಗೆ ಒಬ್ಬರಿದ್ದಾರೆ, ಅವ್ರು ಎಡಮುರಿ ಇವ್ರು ಬಲಮುರಿ, ಇಬ್ಬರನ್ನೂ ಕೇಳುವಂಥ ಜಾಗ ಇಡೀ ಬೆಂಗಳೂರಿನಲ್ಲಿ. ನೀವು ಎಲ್ಲೇ ಹೋಗಿ ಬೆಂಗಳೂರಿನಲ್ಲಿ ಬಲಮುರಿ ದೇವಸ್ಥಾನ ಅಂತ ಒಂದು ಇರುತ್ತೆ, ಆದರೆ ಎಡಮುರಿ ದೇವಸ್ಥಾನ ಇರ್ತದೆ. ನಮ್ಮ ದೇವಸ್ಥಾನ ಮಾತ್ರ ಒಂದು ಸತ್ಯ, ಅದಕ್ಕೆ 2 ಹೆಸರು ಇದೆ, ಸತ್ಯ ಮತ್ತು ಶಾಂತಿ. ಸತ್ಯಶಾಂತಿ ಗಣಪತಿ ನೋಡಿ, ಇಲ್ಲಿ 2 ನಡೆಯುತ್ತೆ. ಸತ್ಯ ಕೆಳಗಡೆ ಸಿಗುತ್ತೆ, ಮೇಲ್ಗಡೆ ಶಾಂತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಈಗ ನಮ್ಮ ದೇವಸ್ಥಾನ ಯಾವ ಥರ ಇದೆ ಅಂದರೆ, ಜನಗಳ ಸಹಕಾರದಿಂದ, ಮುಂದಿನ ಸಹಕಾರದಿಂದ ದೊಡ್ಡ ವಿಜೃಂಭಣೆಯಾಗಿ ದೇವಸ್ಥಾನ ಕಟ್ಟಿ ಸಾವಿರಾರು ಜನಗಳ ಬೆಂಬಲದಿಂದ ನಮ್ಮ ಸತ್ಯಶಾಂತಿ ಗಣಪತಿ ಟ್ರಸ್ಟಿ ಪ್ರತಿಯೊಬ್ಬರು, ಇದರಲ್ಲಿ ಯಾರು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕಷ್ಟಪಟ್ಟು ನಮ್ಮ ದೇವಸ್ಥಾನ ಚೆನ್ನಾಗಿರಬೇಕು, ಜನಗಳು ಬರಬೇಕು, ಜನಗಳ ಆರೋಗ್ಯ ಚೆನ್ನಾಗಿರಬೇಕು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶ ಚೆನ್ನಾಗಿರಬೇಕು ಒಂದು ಭಾಳ ವಿಶ್ವಾಸದಿಂದ ಎಲ್ಲರೂ ಮಾಡ್ತಾಯಿದ್ದಾರೆ. ಇಂಡಿಪೆಂಡೆಂಟ್ ಡೇ ಮಾಡ್ತೀವಿ, ಮತ್ತು ಜನಗಳು ಯಾರನ್ನ
ಗೌರವಿತವಾಗಿ ಯಾರಿಗಾನ ಇದು ಸ್ಮರಣೆ ಮಾಡಬೇಕು ಅಂದರೆ ಅದು ಮಾಡ್ತೀವಿ. ಇಲ್ಲಿ ಕೆಲವಾರು ಮೆಡಿಕಲ್ ಇದಾದಾಗ ಅದು ಮಾಡ್ತಾರೆ. ಪ್ರತಿಯೊಂದು ನಮ್ಮ ಇಲ್ಲಿ ಮೇಜರ್ ಪುರೋಹಿತರು ಇದ್ದಾರೆ, ಮಂಜುನಾಥ್ ಭಟ್ರು ಅಂತ. ಅವರು ಎಲ್ಲ ಸಹಕಾರದ ಮಂಜುನಾಥ್ ಭಟ್ರಿಂದ ನಮ್ಮ ಎಂಥ ಇಲ್ಲಿರೋಂಥ ಸಹಕಾರ ಜನ ಪ್ರತಿಯೊಬ್ಬರು ಇವತ್ತಿಂದ ಬೆಳಗ್ಗೆ ನೋಡಿದರೆ ನೀವು ಇವಾಗ ಬಂದಿದ್ದೀರಾ, ಬೆಳಗ್ಗೆ ನೋಡಬೇಕಾಯ್ತು ನೀವು. 2,000 ಜನ ಕಂಡು ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ದೇವಸ್ಥಾನಕ್ಕೆ ತಿರುಗಿ ಬರೋ ಸ್ಟೇಜಲ್ಲಿ ಇಟ್ಕೊಂಡಿದ್ವಿ. ಇಷ್ಟಾಗಿ ನಮ್ಮ ದೇವಸ್ಥಾನಕ್ಕೆ ಎಲ್ರಿಗೂ ನಮಸ್ಕಾರ ಮಾಡಿ ಮುಂದೆ ನಮ್ಮ ಇಡೀ ಬೆಂಗಳೂರಲ್ಲ ಕರ್ನಾಟಕದ ಜನತೆ ನಮ್ಮೂರನ್ನು ಒಂದು ವಿಸಿಟಿಂಗ್ ಪ್ಲೇಸ್ ಆಗುತ್ತೆ. ಯಾಕೆಂದರೆ ನೀವೆಲ್ಲನ ಕೇಳಿ, ಸತ್ಯಶಾಂತಿ ಗಣಪತಿ ದೇವಸ್ಥಾನದಲ್ಲಿ 2 ವಿಗ್ರಹ ಇದೆಯಲ್ಲ, ಚಿಕ್ಕ ಗಣಪತಿ ಯಾವುದೇ ಏನೇ ಕೇಳಿಕೊಂಡ್ರು ಕೂಡ ಮೊದಲನೇ ಸಂಬಳ ತಂದಿಲ್ಲ ಆಗ್ತಾಯಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಾವು ಎಣಿಕೆ ದಿವಸ ನೋಡಿದ್ದೀವಿ. ಎಷ್ಟೋ ಜನ ಚೀಟಿಗಳು ಬರೀತಾರೆ, ನನಗೆ ಅನುಕೂಲ ಆಗಿದೆ, ನಮ್ಗೆ ಒಳ್ಳೆಯದಾಗಿದೆ ಅಂತ. ದಯವಿಟ್ಟು ಇಂಥ ನಮ್ಮ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೋಡುದ್ರಲ್ಲ ವೀಕ್ಷಕರೇ, ಶ್ರೀ ಶಾಂತಿ ಗಣಪನ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಶಾಂತಿ ಗಣಪನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.